ಇದೆಲ್ಲನೂ ಆ ಪಾಂಡುರಂಗನ ಕೃಪೆ ನೋಡಿ. ಇಲ್ಲ ಬಾಳು, ನಾನು ನಿನ್ಗೆ ಹೇಳಿದ್ದೆ, ಅದಕ್ಕೆ ನೀನು ಹೇಳ್ದೆ ನಿನ್ನ ಹೊಲ ನಿನಗೆ ವಾಪಸ್ ಸಿಗುತ್ತೆ ಅಂತ. ನೀನು ಹೇಳು ಈಗ. ಅದು ಒಂದು ವಿಷಯ ಹೇಳಬೇಕಿತ್ತು. ಏನ್ ವಿಷಯ? ಅದು ಮಾಮ ಅವರು ನಮಗೆ ತುಪ್ಪದಲ್ಲಿ ಶಿರಾ ಮಾಡೋಕೆ ಹೇಳಿದ್ದಾರೆ, ಊಟದ ಜೊತೆಗೆ. ಏನು? ಹೌದು ರೀ, ಆದ್ರೆ ಮನೆಯಲ್ಲಿ ರೊಟ್ಟಿ ಪಲ್ಯ ಮಾಡೋಕೆ ಏನೂ ಇಲ್ಲ, ತುಪ್ಪದಲ್ಲಿ ಶಿರಾ ಎಲ್ಲಿಂದ ಮಾಡೋದು? ರೀ, ನೀವು ದಾನ ಕೇಳಕ್ ಹೋಗಿದ್ರಲ್ಲ, ಅದ್ರಲ್ಲಿ ಇಷ್ಟು ಮಾತ್ರ ಸಿಕ್ಕಿದೆ. ಈಗ ಶಿರಾ ಮಾಡೋದು ಹೇಗೆ? ಇನ್ನು ಶಿರಾ ಮಾಡೋದಕ್ಕೆ ತುಪ್ಪ ಕೂಡ ಬೇಕಾಗುತ್ತೆ. ಹಾ, ನೀನ್ ಕೇಳ್ತಿರೋ ಪ್ರಶ್ನೆ ಸರಿಯಾಗೇ ಇದೆ, ಆದ್ರೆ ನಾವೇನಾದ್ರೂ ಮಾಡ್ಬೇಕು. ಅಯ್ಯೋ, ಅದೇ ಯಾವಾಗ? ಮಾಮ ಅವ್ರ ಜೊತೆ ಅವರು ತುಂಬಾ ಹೊತ್ತಿಂದ ಹೊರಗಡೆ ಕಾಯ್ತಿದ್ದಾರೆ, ತಿಂಡಿ ಸಮಯನೂ ಆಗ್ತಾ ಬಂದಿದೆ. ಹೀಗೆ ಎಷ್ಟೊತ್ತು ಅವ್ರನ್ನ ಹೊರಗಡೆ ಕೂರಕ್ ಹೇಳೋದು? ನಾನೊಂದ್ ಕೆಲ್ಸ ಮಾಡ್ತೀನಿ, ಪೇಟೆಗೆ ಹೋಗಿ ಏನಾದ್ರೂ ಸಿಗುತ್ತಾ ನೋಡ್ತೀನಿ. ರೀ, ನೀವ್ ಯಾವಾಗ ಹೋಗಿ ಯಾವಾಗ ವಾಪಸ್ ಬರೋದು? ಅಲ್ಲಿವರೆಗೂ ಮಾಮ ಅವರು ಕಾಯ್ತಾ ಇರ್ಬೇಕಾ? ಅಯ್ಯೋ, ನಾನ್ ಮಾಮ ಅವ್ರಿಗೆ ಹೇಳಿ ಹೋಗ್ತೀನಿ. ಒಂದ್ ವೇಳೆ ಏನು ಸಿಗ್ಲಿಲ್ಲ ಅಂತಂದ್ರೆ? ನೀನೇನು ತಲೆ ಕೆಡ್ಸ್ಕೋಬೇಡ ಸುಜಾತ, ಮಾಮ ಅವ್ರಿಗೆ ನಮ್ಗಿಂತ ಜಾಸ್ತಿ ಕಾಳಜಿ. ಸರಿ, ಹಾಗಾದ್ರೆ ನೀವ್ ಹೇಗೆ ಹೇಳ್ತೀರೋ ಹಾಗೆ, ಆದ್ರೆ ಬೇಗ ಹೋಗಿ ಬೇಗ ಬಂದ್ಬಿಡಿ. ಹೀಗ್ ಹೋಗಿ ಹಾಗ್ ಬರ್ತೀನಿ. ಒಂದ್ಸಾರಿ ಏನಾಯ್ತು ಗೊತ್ತಾ, ಊರಿನ ಜನರು ಬಿಡೋದಕ್ಕೆ ತಯಾರಿರ್ಲಿಲ್ಲ. ಮಾಮ ಏನಾದ್ರೂ ಪರವಾಗಿಲ್ಲ, ಅವ್ರು ಹೇಳ್ತಾ ಇದ್ರು ನಮ್ಗೆ ಮಳೆ ಬೇಕು ಅಂದ್ರೆ ಬೇಕೇ ಬೇಕು ಅಂತ. ನಾನಂದೆ ತಲೆಗಿಲೆ ಕೆಟ್ಟಿದ್ಯಾ ನಿಮ್ಗೆ? ಮಾಮ ಕೊಡ್ತಾನೆ ಅಂದ್ಬಿಟ್ಟು ಏನೇನೋ ಕೇಳಕ್ ಶುರು ಮಾಡಿದ್ರಾ? ಇವತ್ತು ಏಕಾಏಕಿ ಮಳೆ ಸುರಿಸಿ ಅಂತಿದ್ದೀರಾ. ಅಯ್ಯೋ, ಅಷ್ಟೊಂದು ಸುಲಭನ ಅದು? ಏನೇನೋ ಕೇಳಕ್ ಶುರು ಮಾಡಿದ್ದೀರಾ. ಆದ್ರೆ ನಿಜ ಹೇಳ, ಅವ್ರ ಪರಿಸ್ಥಿತಿ ನನಗೂ ಗೊತ್ತಿತ್ತು, ನಾನು ಕಣ್ಣಾರೆ ನೋಡ್ತಾ ಇದ್ನಲ್ವಾ. ಊರಲ್ಲಿ ಮಳೆ ಇರ್ಲಿಲ್ಲ, ಭೂಮಿಲಿ ನೀರಿಲ್ಲ, ಬೆಳೆ ಬರ್ತಾ ಇಲ್ಲ, ಜನ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ. ಕೆಲವು ಜನರಂತೂ ಕುರಿಗಳು ಹಸುಗಳನ್ನ ಕಾಡಿಗೆ ಬಿಟ್ಬಿಟ್ಟಿದ್ರು. ಮನಸ್ಸಿನಲ್ಲಿ ಮಳೆ ಬರ್ಸ್ಬೇಕು ಅಂತ ಇರ್ಲಿಲ್ಲ. ಅವ್ರಿಗೆ ಮಾಮನ ಮೇಲೆ ಎಷ್ಟು ಭಕ್ತಿ ಇತ್ತು ಅಂತಂದ್ರೆ, ಸರಿ ಹೋಗ್ಲಿ ಅಂದ್ಕೊಂಡೆ, ಮಳೆ ಸುರಿಸ್ದೆ. ಏನ್ ಗುರುಜಿ, ಆಯ್ತಲ್ವ ಅಡುಗೆ ತಯಾರಿಗಳು? ಆಗ್ತಾ ಇದೆ ಮಾಮ, ಸ್ವಲ್ಪ ಆಚೆ ಹೋಗಿ ಬರೋಣ ಅನ್ಕೊಂಡೆ. ಈಗ ಎಲ್ಲಿ ಹೊರಟಿದ್ಯಾ ಮತ್ತೆ? ಏನಿಲ್ಲ, ಊರೊಳಗಡೆ ಹೋಗ್ತಿದ್ದೀನಿ, ಊಟ ತಯಾರಿ ಆಗ್ತಿದೆ, ಅಷ್ಟ್ರಲ್ಲಿ ಹೋಗಿ ಬರ್ತೀನಿ. ಅಯ್ಯೋ, ಹೀಗ್ ಯಾಕೆ ಮಾಡ್ತಾ ಇದೀಯ ನೀನು? ನಾನಿಲ್ಲಿ ನಿನ್ ಹತ್ರ ಬಂದಿದ್ದೀನಿ, ಆದ್ರೆ ನೀನೇ ಇರೋದಿಲ್ಲ ಇಲ್ಲಿ. ಮಾಮ, ಊರ್ ಕಡೆ ಹೋಗಿ ಬಂದ್ಮೇಲೆ ನಿಮ್ ಜೊತೆ ಕುತ್ಕೋತೀನಿ ನಾನು. ಅಯ್ಯೋ, ಹೀಗ್ ಯಾಕೆ ಮಾತಾಡ್ತಾ ಇದೀಯಪ್ಪ? ಈ ಮಾಮ ಅಷ್ಟು ದೂರದಿಂದ ನಿನ್ ಬಳಿ ಬಂದಿದ್ದಾನೆ, ನಿನಗ್ ಸಮಯ ಇಲ್ವಾ ಮಾಮನ ಹತ್ರ ಕೂತ್ಕೊಳ್ಳೋಕೆ? ಇಲ್ಲ ಇಲ್ಲ ಮಾಮ, ಅಯ್ಯೋ ಹಾಗೇನಿಲ್ಲ, ಒಂದ್ ಸಣ್ಣ ಕೆಲ್ಸ ಇದೆ, ಅದಾದ ನಂತರ ನಿಮ್ ಜೊತೆ ಬಂದು ಕುತ್ಕೋತೀನಿ. ಏನ್ ಕೆಲಸ ಅಂತ ಸ್ವಲ್ಪ ಹೇಳು ನೋಡೋಣ. ಏನಿಲ್ಲ ಮಾಮ, ಒಂದ್ ಚಿಕ್ಕ ಕೆಲ್ಸ ಇದೆ. ಇಲ್ಲಿ ನೋಡು, ನನ್ಗೆ ಹೇಳು, ಇಲ್ಲಾಂದ್ರೆ ದತ್ತು ಚಂದು ಹೇಳು, ತಟ್ಟಂತ ಮಾಡ್ಕೊಂಡು ಬರ್ತಾರ ಅವರು. ಅಯ್ಯೋ ಬೇಡ ಮಾಮ, ಸುಮ್ನೆ ಅವ್ರಿಗೆ ಯಾಕೆ ತೊಂದ್ರೆ, ನಾನ್ ಮಾಡ್ತೀನಿ. ಇಲ್ಲಿ ನೋಡು ಗುರುಜಿ, ಚಿಂತೆ ಮಾಡುವಂತ ಯಾವುದೇ ಕಾರಣ ಇಲ್ಲ ಅಲ್ವಾ? ಇಲ್ಲ ಇಲ್ಲ ಮಾಮ, ಅಯ್ಯೋ ಹಾಗೇನಿಲ್ಲ, ಎಲ್ಲ ಸರಿಯಾಗಿದೆ. ಇಷ್ಟಕ್ಕೂ ನೀವಿದ್ದೀರಾ ಅಂದ್ಮೇಲೆ ಯಾವ್ದಕ್ಕಾದ್ರೂ ತೊಂದರೆ ಆಗುತ್ತಾ ಮಾಮ? ಅಯ್ಯೋ ಮರಯ್ಯ, ಇದು ನಿನ್ನ ಭಕ್ತಿ ಆಯ್ತು, ಇನ್ನು ಮಾಮನದೇನಿದೆ ಅದರಲ್ಲಿ? ಸರಿ ಮಾಮ, ಬರ್ಲಾ ನಾನು? ಏನಪ್ಪ, ಒಳಗಡೆ ನನ್ನ ಮಗಳು ಅಡಿಗೆ ಮಾಡ್ತಾ ಇದ್ದಾಳಲ್ವಾ? ಹೌದು ಮಾಮ, ಅಡ್ಗೆ ಮಾಡ್ತಿದ್ದಾಳೆ, ಬರ್ತೀನಿ ನಾನು. ಮಾಮ, ಗುರುಜಿ ಯಾವ್ದೋ ಚಿಂತೆಲಿರೋ ಹಾಗೆ ಅನಿಸ್ತಿದೆ. ಚಿಂತೆ ಮಾಡುವಂತ ಯಾವುದೇ ಕಾರಣ ಇಲ್ಲ, ಮಾಮ ಕೂತಿದ್ದಾನಲ್ವಾ ಇಲ್ಲಿ. ಹಾ ಮಾಮ, ಒಂದ್ ವಿಷಯ ಹೇಳ್ಬೇಕಿತ್ತು.
ಇಲ್ಲ ಅದೇನಂದ್ರೆ ಇವ್ ನಿನ್ನೆ ರಾತ್ರಿನೇ ಬಂದಿದ್ದಾನೆ. ಇವನಿಗೆ ನಿಮ್ ಜೊತೆ ಮಾತಾಡ್ಬೇಕಂತೆ. ನೀನ್ ಏನದು? ಸರಿ ಸರಿ ಸರಿ, ಅಕ್ಕೋಲ್ನವನಲ್ವಾ ನೀನು? ಹೌದು ಮಾಮ. ಅಕ್ಕೋಲ್ ಅಕ್ಕೋಲ್ ಅಕ್ಕೋಲ್ನ ಹೆಸರು ಹೇಳ್ತಿದ್ದಾಗೆ ಎಲ್ಲ ನೆನಪಿಗೆ ಬರ್ತಾ ಇದೆ ನನಗೆ. ನನ್ನ ಮನೆ, ಅವ್ವ ಅಪ್ಪ, ಗಂಗಕ್ಕ, ಚಂದುಲಾಲ್ ಸೇಠ್ ಹತ್ರ ಕೆಲ್ಸಕ್ಕಿದ್ನಲ್ವಾ ಅಲ್ಲಿನ ಗೋದ, ಅಕ್ಕೋಲ್. ಅಕ್ಕವ್ರೆ, ಊಟ ಆಯ್ತು ನಂದು. ತಟ್ಟೆ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ನೋಡಿ. ಅಯ್ಯೋ ಬಾಳು, ಈ ತಟ್ಟೆನ ಇಲ್ಲಿಗೆ ತಗೊಂಡ್ ಬಂದೆ? ಕೊಟ್ಕೆಲ್ಲೇ ಇಡೋದಲ್ವಾ? ಅದು ಅಮ್ಮವ್ರು ಹೇಳಿದ್ರು ತಗೊಂಡೋಗಿ ಕೊಡ್ಬೇಕು ಅಂತ, ಅದಕ್ಕೆ ತಗೊಂಬಂದೆ. ಇಲ್ಲಿ ನೋಡು, ಹಾಗೇನು ಇಲ್ಲ. ನೀನ್ ಆ ತಟ್ಟೆನ ಕೊಟ್ಕೆಲ್ಲೇ ಇಟ್ಕೋ, ಆಯ್ತಾ? ಬಾಳು, ಏ ಬಾಳು, ಬಾಳು, ಅಯ್ಯೋ ಬಾಳು, ಈಗ ಇವಳಿಗೆ ಏನಾಯ್ತು? ಬಾಳು, ಬಾಳು, ಬಾಳು. ಅಯ್ಯೋ ಗೋದೆ, ಏನ್ ತಲೆ ಕೆಟ್ಟಿದ್ಯಾ ನಿನ್ಗೆ? ಅಯ್ಯೋ, ಏನಾಗಿದೆ ನಿನಗೆ? ಇದೇನ್ ಹುಚ್ಚಾಟ ನಡೆಸಿದ್ಯಾ ಗೋದ ನೀನು? ಬಾಳು, ಅದು ನನ್ನ ಹೊಲ ನನಗೆ ವಾಪಸ್ ಸಿಕ್ಕಿದೆ. ಯಾವ ಮನುಷ್ಯ ನನ್ನ ಹೊಲನ ಹಿಡ್ದಕ್ ತಗೊಂಡಿದ್ನೋ ಆ ಮನುಷ್ಯನೇ ಬಂದಿದ್ದ. ಅವನ್ ಹೇಳ್ದ, ನಿಮ್ ಹೊಲ ನಾನು ವಾಪಸ್ ಕೊಡ್ತೀನಿ ಅಂತ. ನನ್ನಿಂದ ತಪ್ಪಾಗಿದೆ ಅಂದ. ಬಾಳು, ನಿನ್ನಿಂದ ತುಂಬಾ ದೊಡ್ಡ ಸಹಾಯ ಆಯ್ತು. ಬಾಳು ಬಾಯಿಂದ ಬಂದಿರೋ ಮಾತು ಪ್ರತಿಯೊಂದು ನಿಜ ಆಗುತ್ತೆ ನೋಡು. ಅಯ್ಯೋ, ಏನ್ ತಲೆ ಕೆಟ್ಟಿದ್ಯಾ ನಿಮ್ಗೆಲ್ಲ? ನೀನ್ ಹೇಳಿದ್ದೆಲ್ಲ ಈಗ ನಿಜ ಆಯ್ತಾ? ಹಾಗೆಲ್ಲ ಏನೂ ಇಲ್ಲ. ಬೇರೆ ಏನಾದ್ರೂ ಕಾರಣ ಇರ್ಬಹುದು. ಅದಕ್ಕೆ ನಿನಗೆ ನಿನ್ ಹೊಲ ವಾಪಸ್ ಸಿಕ್ಕಿದೆ. ಇಲ್ಲ ಅಮ್ಮೋರೆ. ಅಯ್ಯೋ, ನಮ್ಮೂರಿನ ಒಬ್ಬ ಮನುಷ್ಯ ನಮ್ಮ ಹೊಲನ ಕಬಳಿಸ್ಬಿಟ್ಟಿದ್ದ. ವಾಪಸ್ ಕೊಡ್ತಾನೆ ಇರ್ಲಿಲ್ಲ ಅವನು. ಸುಮ್ಮನೆ ಜಗಳ ಆಡ್ತಾ ಇದ್ದ. ಆದ್ರೆ ಇವತ್ತು ಬಾಳು ಮಾತು ನಿಜ ಆಗೋಯ್ತು. ಸುಮ್ನೆ ಈ ಬಾಳುನ ನಿಮ್ ತಲೆ ಮೇಲೆ ಕೂರಿಸ್ಕೊಂಡಿರ್ಬೇಡಿ. ಮತ್ ಇವ್ನ್ ಹೇಳ್ತಾನೆ ಕಳ್ಳರನ್ನೆಲ್ಲ ಓಡಿಸ್ದೆ ಅಂತ. ಮತ್ ನೀನ್ ಹೇಳ್ತಿದ್ಯಾ ನಿನ್ ಹೊಲ ವಾಪಸ್ ಸಿಕ್ಕಿದೆ ಅಂತ. ಅಯ್ಯೋ, ನಾನು ಕೂಡ ಅದನ್ನೇ ಹೇಳ್ತಾ ಇರೋದು. ನಾನಂತೂ ಏನೂ ಮಾಡಿಲ್ಲ ನೋಡಿ. ನಂದೇನೂ ಇಲ್ಲ ಇದರಲ್ಲಿ. ಇದೆಲ್ಲನೂ ಆ ಪಾಂಡುರಂಗನ ಕೃಪೆ ನೋಡಿ. ಇಲ್ಲ ಬಾಳು, ನಾನ್ ನಿನ್ಗೆ ಹೇಳಿದ್ದೆ. ಅದಕ್ ನೀನ್ ಹೇಳ್ದೆ ನಿನ್ ಹೊಲ ನಿನಗ್ ವಾಪಸ್ ಸಿಗುತ್ತೆ ಅಂತ. ನೀನ್ ಹೇಳು ಈಗ, ನಿನ್ಗೋಸ್ಕರ ನಾನೇನ್ ಮಾಡ್ಲಿ? ನನಗೇನು ಮಾಡೋದು ಬೇಡ. ಸಮಯ ಸಿಕ್ಕಾಗ ಪಂಡ್ರಾಪುರ ಯಾತ್ರೆ ಮಾಡು. ಹೋಗಿ ಆ ಪಾಂಡುರಂಗನ ಹತ್ರ ಹೇಳು, ನನ್ನ ಹೊಲ ನನಗೆ ತಿರ್ಗಾ ಸಿಕ್ತು ಅಂತ. ದೇವ್ರ ಮುಂದೆ ಸಕ್ಕರೆ ಉರ್ಗಡ್ಲೆ ಇಟ್ಬಿಟ್ಟು ಬಾ. ಮತ್ತೆ ತುಳಸಿಯ ಮಾಲೆ ಹಾಕು. ಬೇರೆ ಇನ್ನೇನು ಮಾಡ್ತೀಯ? ನನಗೋಸ್ಕರ ನೀನೇನು ಮಾಡೋದು ಬೇಡ. ಗೋದ ನೋಡ್ದ, ಬೇರೆ ಯಾರಾದ್ರೂ ಆಗಿದ್ರೆ ನಂಗೆ ಇದನ್ ಕೊಡಿ ಅಂತ ನನಗೆ ಕೇಳೋರು. ಆದ್ರೆ ಬಾಳು ಅದನ್ನ ಏನು ಕೇಳಿಲ್ಲ. ಆದ್ರೆ ಬಾಳು ಏನೇ ಮಾಡಿದ್ರು ಬೇರೆಯವ್ರಿಗೋಸ್ಕರನೇ. ತನ್ಗೋಸ್ಕರ ಏನು ಮಾಡಲ್ಲ. ನಿಜವಾಗ್ಲೂ ಬಾಳು ನಮ್ಮ ಪಾಲಿಗೆ ದೇವ್ರು. ಬಾಳು ಎಲ್ರ ಕಷ್ಟಕ್ಕೂ ಪರಿಹಾರ ಕೊಡ್ತಾನೆ. ಅಯ್ಯೋ, ಎಲ್ಲಿದ್ಯಪ್ಪ ನೀನು? ಹಾ, ಇಲ್ಲಿ ನನ್ನ ಮುಂದೆ ಬಾ.
ಅಲ್ಲ, ಈ ವಯಸ್ಸಾದ ಹೆಂಗಸಿಗೆ ಯಾರು ಅರ್ಥ ಮಾಡಿಸ್ತಾರೆ ನಾನು ಯಾರು ಏನು ಅನ್ನೋದನ್ನ? ಬೇರೆಯವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವ್ರಿಗೆ ಇಷ್ಟು ಮಾತ್ರ ಗೊತ್ತು, ಬಾಳುವಿಗೆ ತಿರುಗಿ ಮಾತಾಡಬಾರ್ದು ಅಂತ. ಎಲ್ಲರೂ ನನ್ನ ಜೊತೆ ಪ್ರೀತಿಯಿಂದ ಮಾತಾಡ್ತಾರೆ, ಆದರೆ ಇವಳಿಗೆ ನಾನಂದ್ರೆ ಏನು ಸಮಸ್ಯೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮುಟ್ಟಿದ್ರೆ ಮುನಿ ಅನ್ನೋ ಥರ ಮಾತಾಡ್ತಾ ಇರ್ತಾಳೆ ಯಾವಾಗಲೂ. ಅವಳಿಗೆ ಎಷ್ಟು ಸಾರಿ ಬೇರೆ ಬೇರೆ ರೀತಿಲಿ ತಿಳಿಸಿ ಹೇಳಿದ್ದೀನಿ, ನಾನು ಅರ್ಥ ಆಗೋ ಥರ ಮಾಡಿದ್ದೀನಿ, ಆದರೆ ಅವಳಿಗೆ ಮಾತ್ರ ಅರ್ಥ ಆಗ್ತಾ ಇಲ್ಲ. ಅವಳಿಗೆ ಸ್ವಲ್ಪ ನಿನ್ನ ದರ್ಶನ ಮಾಡಿ ಬಾ, ಆಗ ಅವಳಿಗೆ ಅರ್ಥ ಆಗ್ಬಹುದು ಬಾಳು ಯಾರು ಅಂತ. ಈಗ ಇಲ್ಲಿ ನಿಂತ್ಕೊಂಡಿರ್ಬೇಡ, ಹೋಗು. ಅಯ್ಯೋ ದೇವ್ರೆ, ಈ ತಟ್ಟೆ ಹತ್ರ ಹಾವು ಹೇಗ್ ಬಂತು? ಅಯ್ಯೋ ದೇವ್ರೆ, ಸತ್ತೆ ನಾನು. ಯಾರಾದ್ರೂ ಬನ್ನಿ ಇಲ್ಲಿ. ಗೋದಾ, ಸರಳ, ಗೋದಾ, ಬಾರೆ ಇಲ್ಲಿ. ಯಾರು ಇಲ್ವಾ? ಅಯ್ಯೋ ಅತ್ತೆ, ಏನಾಯ್ತು? ಆ ದೇವ್ರ ಹತ್ರ, ಆ ತಟ್ಟೆ ಹತ್ರ ಹಾವಿದೆ ನೋಡು, ನೋಡಲ್ಲಿ. ಅಯ್ಯೋ ಅತ್ತೆ, ಹೀಗೆ ಹೇಳ್ತಾ ಇದ್ದೀರಾ? ಅಲ್ಲಿ ಯಾರು ಇಲ್ಲ. ಅದ್ ಹೇಗ್ ಸಾಧ್ಯ? ಅದು ಆ ಹಾವು ಇಲ್ಲೇ ಇತ್ತು, ಅದು ಇಲ್ಲೇ ಇಲ್ಲ ಹೋಗಿರ್ಬೇಕು. ಅಯ್ಯೋ ಅತ್ತೆ, ನನ್ ಮಾತ್ ಕೇಳಿ, ನಿಜವಾಗ್ಲೂ ಅಲ್ಲಿ ಯಾರು ಇಲ್ಲ. ಅದ್ ಹೇಗ್ ಸಾಧ್ಯ? ಅಯ್ಯೋ ದೇವ್ರೆ, ಅಯ್ಯೋ ಏನ್ ಹೇಳ್ಬೇಕಿದನ್ನ? ನನ್ಗಿಲ್ಲೇ ಕಂಡಿತ್ತು. ಅದೇನಾದ್ರೂ ನನ್ನ ಕಚ್ಚಿದ್ರೆ ನಾನ್ ಸತ್ತ ಹೋಗಿರ್ತಿದ್ದೆ. ಅಯ್ಯೋ ಅತ್ತೆ, ನೀವ್ ಹೀಗೆ ಹೇಳ್ತಾ ಇದ್ದೀರಾ? ಇಲ್ಲಿ ನೋಡಿ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಿಮ್ ಮನ್ಸಲ್ಲಿ ಬೇರೆ ಏನು ಯೋಚನೆ ಇದೆ ಅಲ್ವಾ, ಅದಕ್ಕೆ ಹಾಗನ್ನಿಸ್ತಿದೆ. ಹಾಗೆಲ್ಲ ಏನೂ ಇಲ್ಲ, ಅಲ್ಲಿ ಏನು ಕಾಣಿಸ್ತಿಲ್ಲ. ನನ್ ಮಾತ್ ನಂಬಿ. ನೋಡೋಣ, ಬನ್ನಿ 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 ಬನ್ನಿ, ಅಲ್ಲಿ ಏನೂ ಇಲ್ಲ, ನೋಡೋಣ ಬನ್ನಿ ಬನ್ನಿ. ಸತ್ತೋಗ್ತಿದ್ನಲ್ಲ, ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ.